ಸ್ವರ ವಿಜ್ಞಾನದಿಂದ ಹಣ ಗಳಿಸೋದು ಹೇಗೆ? ಯಾಕೆಂದರೆ ಹಣ ಇಲ್ಲ ಅಂದರೆ ಜೀವನನೇ ಇಲ್ಲ. ಹಣ ಬೇಕೇ ಬೇಕು. ಯಾವ ರೀತಿ ನಾವು ಸ್ವರ ಸಾಧನದಿಂದ ಹಣ ಗಳಿಸ್ಬೋದು, ಹಣ ಉಳಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಗೆ ಗೊತ್ತಿರುವ ಹಾಗೆ ಕಷ್ಟ ಬೀಳಬೇಕು, ಹಣ ಬರ್ತದೆ. ಹೌದು, ಪುರುಷಾರ್ಥ ಮಾಡಲೇಬೇಕು. ಆದರೆ ತುಂಬ ಕಷ್ಟ ಬೀಳುವಂಥವ್ರು ಶ್ರೀಮಂತರು ಆಗ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಒಂದು ವೇಳೆ ಕಷ್ಟ ಬೀಳೋರೆಲ್ಲ ಶ್ರೀಮಂತ ಆಗೋಗಿದ್ರೆ ಇವತ್ತು ಕೂಲಿ ಕಾರ್ಮಿಕರು ಏನು 14-16 ತಾಸು ದುಡಿತಾರಲ್ಲ, ಅವರೆಲ್ಲ ಶ್ರೀಮಂತ ಆಗಿರಬೇಕಾಗ್ತಿತ್ತು ಅಲ್ವಾ? ಅರ್ಥ ಏನಂದರೆ ಪುರುಷಾರ್ಥ ಮಾಡುವುದ್ರ ಜೊತೆ ಪುಣ್ಯನೂ ಮಾಡಿರಬೇಕು. ಆವಾಗ ದುಡ್ಡು ಶ್ರೀಮಂತಿಕೆ ತನ್ನಿಂದ ತಾನೇ ಬರ್ತದೆ. ಇಬ್ಬರು ಒಂದೇ ಥರ ಕೆಲಸ ಮಾಡ್ತಾ ಇರ್ತಾರೆ. ಒಬ್ರಿಗೆ ಹಣ ಸಿಗ್ತಾ ಇರ್ತದೆ, ಒಬ್ರಿಗೆ ಹಣ ಸಿಗ್ತಾ ಇರಲ್ಲ. ಒಬ್ಬರು ಕಾರಲ್ಲಿ ಓಡಾಡ್ತಿರ್ತಾರೆ, ಒಬ್ಬರು ಕಾರ್ ತಗೊಂಡಿರಲ್ಲ. ಅಥವಾ ಒಂದು ಮನೆಯಲ್ಲಿ 2-3 ಜನ ಇರ್ತಾರೆ. ಒಬ್ಬರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ, ಇನ್ನೊಬ್ಬರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಯಾಕೆ ಹೀಗೆ? ಆ ಮೂವರ ಫ್ಯಾಮಿಲಿ ಸೇಮು, ಸಂಸ್ಕಾರ ಸಹ ಸೇಮ್ ಆಗಿರ್ತದೆ. ವ್ಯತ್ಯಾಸ ಯಾಕಾಯಿತು? ಪುರುಷಾರ್ಥ ಮಾಡ್ತಾ ಇದ್ದಾರೆ, ಆದರೆ ಪುಣ್ಯ ಕಡಿಮೆ ಇದೆ, ಹಾಗಾಗಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರಿಗೆ ಆದಾಯ ಬರ್ತಾ ಇರ್ತದೆ, ಏನು ಪುಣ್ಯ ಮಾಡಿದ್ರೋ ಅದ್ರ ಪ್ರಕಾರ ಆದಾಯ ಬರ್ತಾ ಇರ್ತದೆ. ಖರ್ಚು ಜಾಸ್ತಿ, ಬಂದಂಥ ಹಣ ನಿಲ್ಲಲ್ಲ. ಕಾರಣ ಏನು? ಕಾರಣ ಎನರ್ಜಿ, ಊರ್ಜೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ, ಮನೆಯಲ್ಲಿ ಯಾವ ರೀತಿಯ ಎನರ್ಜಿ ಇದೆ, ನಿಮ್ಮ ಅಕ್ಕಪಕ್ಕದ ವಾತಾವರಣ ಯಾವ ರೀತಿ ಇದೆ. ನಿಮ್ಮ ಮನೇಲಿ ಹೆಣ್ಣು ಮಗು ಹುಟ್ಟಿದ್ರೆ ಲಕ್ಷ್ಮಿ ಬಂದರು ಅಂತೀರ, ಅಥವಾ ಮಗನಿಗೆ ಮದುವೆ ಮಾಡಿ ಸೊಸೆ ಬಂದರು ಗೃಹಲಕ್ಷ್ಮಿ ಬಂದ್ಲು ಅಂತೀರ. ಅಂದರೆ ಮನೆಗೆ ಬರೋಂಥ ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಸ್ತೀರ. ಆದರೆ ಆ ಲಕ್ಷ್ಮಿನ ಮನಸ್ಸಿನಿಂದ ಎಷ್ಟು ಪ್ರೀತಿಸ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ, ಅದು ಸಹ ಮುಖ್ಯ ಆಗಿರ್ತದೆ. ಈ ಸ್ವರ ವಿಜ್ಞಾನ ಅನ್ನೋದು ನಮ್ಮ ಶರೀರದ ಮೇಲೆ ನಿರ್ಭರ ಆಗಿದೆ. ನಾವು ಯಾವ ರೀತಿಯ ಶ್ವಾಸ ತಗೋತಾ ಇದ್ದೀವಿ, ಯಾವ ರೀತಿ ಬಿಡ್ತಾ ಇದ್ದೀವಿ, ಯಾವ ರೀತಿ ಬ್ರೀದಿಂಗ್ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ನನ್ನ ಹಿಂದಿನ ಎಲ್ಲ ವಿಡಿಯೋ ನೋಡಿದರೆ ಸ್ವರ ಅಂದರೆ ಏನು, ಅದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ಹಣ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು, ತಗೋಬೇಕಾದ್ರೆ ಯಾವ ರೀತಿ ತಗೋಬೇಕು, ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳಿದ್ದೀನಿ. ಸೀರಿಯಲ್ ಪ್ರಕಾರ ವಿಡಿಯೋಗಳು ಮಾಡಿಟ್ಟಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಇನ್ನು ಮುಂದೆ ವಶೀಕರಣ ಯಾವ ರೀತಿ ಮಾಡ್ಕೋಬೋದು, ಗಂಡ ಹೆಂಡತಿ ಜಗಳದಲ್ಲಿ ನಾವು ಯಾವ ರೀತಿ ಅದನ್ನು ಸರಿ ಮಾಡ್ಬೋದು, ಯಾವ ರೀತಿನೇ ನಮ್ಮ ಪಾರ್ಟನ್ನು ವಶೀಕರಣ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಈಗ ನಮ್ಮ ಶ್ವಾಸನ ಕಂಟ್ರೋಲ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಎನರ್ಜಿ ಸಹ ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಎನರ್ಜಿ ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಾದರೆ ನಮ್ಮ ಹತ್ರ ಹಣನೂ ಬರ್ತದೆ. ಹಣದ ಮೊದಲ ಸಿದ್ಧಾಂತ, ಹಣನ ವೆಲ್ಕಮ್ ಮಾಡಿ, ಪ್ರಾಮಾಣಿಕವಾಗಿ ಪುರುಷಾರ್ಥ ಮಾಡಿ. ಪ್ರಾಮಾಣಿಕ ಅಂದ್ರೇನು? ಯಾರಿಗೆ ಹಣ ಕೊಡಬೇಕು ಅವರ ಹಣನ ಪ್ರಾಮಾಣಿಕವಾಗಿ ಹಿಂತಿರುಗಿಸಿ. ನಾವು ಯಾರ ಹತ್ರ ತಗೊಂಡಂಥ ಹಣ ಹಿಂತಿರುಗಿಸಿದಾಗ ನಮಗೆ ಆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ. ನಿದ್ದೆ ಚೆಂದಾಗಿ ಬಂದರೆ ನೀವೊಂಥರ ಫ್ರೀ ಆಗ್ತೀರ. ಈ ರೀತಿ ಮಾಡೋದ್ರಿಂದ ನಮ್ಮ ಶರೀರದ ಔರ ಎನರ್ಜಿ ಪ್ಯೂರಿಫೈ ಆಗ್ತದೆ. ನೀವು ಒಳ್ಳೆಯ ಭಾವನೆ, ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೊಂಡಾಗ ನೆಗೆಟಿವಿಟಿ ದೂರ ಆಗ್ತದೆ. ಈ ರೀತಿ ನಿಮ್ಮ ಔರ ಸ್ಟ್ರಾಂಗ್ ಆಗ್ತದೆ. ಔರ ಸ್ಟ್ರಾಂಗ್ ಆದಾಗ ಶಾರೀರಿಕವಾಗಿ ಆರೋಗ್ಯವಾಗಿರ್ತೀರ, ಮಾನಸಿಕವಾಗಿಯೂ ಆರೋಗ್ಯವಾಗಿರ್ತೀರ. ಏನು ಗೊತ್ತಾ, ಎಲ್ಲ ವಿದ್ಯೆಗಳು ಎಲ್ಲರಿಗೂ ಸಿದ್ಧಿಸಲ್ಲ. ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ, ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡಿ. ದುಡ್ಡೇನು ಖರ್ಚಾಗಲ್ಲ. ನಮ್ಗೆ ಯಾವುದು ಫಲ ಕೊಡ್ತದೋ, ನಮ್ಗೆ ಯಾವುದು ರಿಸಲ್ಟ್ ಕೊಡ್ತದೋ, ನಮ್ಮನ್ನು ಸಮಸ್ಯೆಯಿಂದ ಹೊರ ಆಗ್ತದೋ ಆ ವಿದ್ಯೆ ನಮಗೆ ಸರಿ. ಈ ದಿಗ್ಬಂಧನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾವುದೇ ವ್ಯಕ್ತಿ ನಮ್ಮ ವಿರೋಧ ಆಗಿದ್ದಾಗ, ನಮ್ಮ ಮೇಲೆ ಕೋಪಗೊಂಡಾಗ, ಅಥವಾ ಯಾವುದೇ ಎನರ್ಜಿ ನಮ್ಮ ವಿರುದ್ಧ ಆದಾಗ ನಾವು ಅವುಗಳಿಗೆ ನಮಸ್ಕಾರ ಮಾಡೋದರಿಂದ, ಡೈಲಿ ನಮಿಸುವುದರಿಂದ ಕೆಲವೇ ದಿನಗಳಲ್ಲಿ ಅವು ನಮ್ಮ ಪರವಾಗಿ ಆಗ್ತವೆ. ಓಪನ್ ಅಂತ ಒಂದು ಟೆಕ್ನಿಕ್ ಬಗ್ಗೆನೂ ಹಿಂದೆ ಹೇಳಿದ್ದೀನಿ. ನಿಮಗೆ ಶತ್ರು ಇದ್ದರೆ ಈ ಪ್ರಯೋಗನ ಮಾಡಿ. ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು 21 ಡೇಸ್ ಮಾಡಿ ನೋಡಿ. ನಮಗೆ ಶತ್ರು ಕಾಟ ಇದ್ದರೆ ಅದರಿಂದ ನಾವು ಫ್ರೀ ಆಗ್ತೀವಿ. ಹಾಗೆ ವಾಸ್ತು ಸರಿ ಇಲ್ಲ, ವಾಸ್ತು ದೋಷ ಇದೆ ಅಂಥ ಕಡೆ ಸಹ ನಾವು ದಿಗ್ಬಂಧನ ಮಾಡೋದ್ರಿಂದ ಎಂಥ ದೋಷ ಇದ್ದರೂ ಸಹ ತನ್ನಿಂದ ತಾನೇ ಸರಿ ಹೋಗ್ತದೆ. ಈಗ ಲಕ್ಷ್ಮಿನ ಬರಮಾಡಿಕೊಳ್ಳಿಕ್ಕೆ ನಾವು ಏನೇನು ಮಾಡಬಹುದು ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಮೊದಲನೇದಾಗಿ ಮುಖ್ಯ ದ್ವಾರದ ಎನರ್ಜಿ. ಹಣ ಎಲ್ಲಿಂದ ಬರ್ತದೆ? ಮುಖ್ಯ ದ್ವಾರದಿಂದ. ಎಲ್ಲಿಂದ ಹೋಗ್ತದೆ? ಅಲ್ಲಿಂದನೇ. ನಾವು ಯಾವ ರೀತಿ ಸಿಸ್ಟಮ್ ಮಾಡಬೇಕು ಅಂದರೆ, ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಹೊರಗಡೆ ಹೋಗಲೇಬಾರ್ದು. ನಾವೇನು ಮಾಡ್ತಿದ್ದೀವಿ ಅಂದರೆ ಮುಖ್ಯ ದ್ವಾರದ ಒಳಗಡೆ ದೇವರ ಫೋಟೋ ಹಾಕ್ತೀವಿ. ಆ್ಯಕ್ಚುಲಿ ದೇವರ ಪೂಜೆ ರೂಮು ಸಪ್ರೇಟಾಗಿರ್ತದೆ, ಆದರೆ ನಾವು ಮುಖ್ಯ ದ್ವಾರದ ಹತ್ರ ಫೋಟೋ ಹಾಕ್ತೀವಿ. ಹಾಗಾಗಿ
ಅಲ್ಲಿ ಎನರ್ಜಿ ನೆಗೆಟಿವ್ ಆಗಿರ್ತದೆ. ಶಾಸ್ತ್ರದ ಪ್ರಕಾರ ಯಾವುದು ಯಾವ ಸ್ಥಾನದಲ್ಲಿ ಇರ್ತದೋ ಆವಾಗ ಅಲ್ಲಿನ ಎನರ್ಜಿ ಪಾಸಿಟಿವ್ ಆಗಿರ್ತದೆ. ಸ್ಥಾನ ಚೇಂಜ್ ಮಾಡಿದ್ರೆ ಎನರ್ಜಿ ನೆಗೆಟಿವ್ ಆಗ್ತದೆ. ನೀವು ಪೂಜಾ ಕೊಠಡಿಯಲ್ಲಿ ಇರಬೇಕಾದಂತಹ ಫೋಟೋಗಳನ್ನು ತಂದು ಮುಖ್ಯ ದ್ವಾರದ ಮೇಲೆ ಹಾಕೋದ್ರಿಂದ ಅಥವಾ ಬೆಡ್ರೂಮಲ್ಲಿ ಹಾಕೋದ್ರಿಂದ ಎನರ್ಜಿ ನೆಗೆಟಿವ್ ಆಗುವ ಚಾನ್ಸಸ್ ಜಾಸ್ತಿ. ಏನು ಮಾಡಬೇಕಂದ್ರೆ ದೇವರ ಮನೆ ಬಿಟ್ಟು ಬೇರೆ ಎಲ್ಲೂ ದೇವ್ರ ಫೋಟೋ ಹಾಕಬಾರ್ದು. ಈಗ ಎಲ್ಲೆಲ್ಲಿ ದೇವ್ರ ಫೋಟೋ ಇದೆಯೋ ಎಲ್ಲ ತೆಗೆದಿದ್ದೀರಾ ಅಂದ್ಕೊಳ್ಳೋಣ. ಈಗ ನೆಗೆಟಿವ್ ಎನರ್ಜಿ ನಿಲ್ಲಿಸಿದ್ದೀರ. ಈಗ ಆ ಎನರ್ಜಿನ ಪಾಸಿಟಿವ್ ಮಾಡೋದು ಹೇಗೆ, ಅಲ್ಲಿನ ಪವರ್ ಹೆಚ್ಚಿಸೋದು ಹೇಗೆ? ಚಿಹ್ನೆ ಮುಖಾಂತರ ನಾವು ಪವರ್ನ ಹೆಚ್ಚಿಸ್ಬೋದು. ನಾವು ಓಂ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ತ್ರಿಶೂಲ ಆಗಿರ್ಬೋದು, ಯಾವುದೇ ಸಿಂಬಾಲ್ನ ಆ ಜಾಗದಲ್ಲಿ ಯೂಸ್ ಮಾಡಿ ಅಲ್ಲಿನ ಎನರ್ಜಿನ ಪಾಸಿಟಿವ್ ಮಾಡ್ಬೋದು. ಇಲ್ಲಿ ಹೇಳಿರುವ ಒಂದೊಂದು ಚಿಹ್ನೆಗೂ ಶಕ್ತಿ ಇದೆ. 3 ಚಿಹ್ನೆಗಳನ್ನು ಇಟ್ಟಾಗ ಮಲ್ಟಿಪಲ್ ಆಗಿ ಅದು ಕೆಲಸ ಮಾಡ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಈ ಚಿಹ್ನೆ ಇಡೋದ್ರಿಂದ ಒಳ್ಳೆಯದು. ಯಾಕೆಂದರೆ ನಮ್ಮ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ 70% ಜನ ಜಲ್ಸಿಂದನೇ ಬರೋದು, ಹೊಟ್ಟೆ ಕಿಚ್ಚು. ನಾವು ಈ ಸಿಂಬಲ್ ಇಡೋದ್ರಿಂದ ಯಾರೇ ನೆಗೆಟಿವ್ ಯೋಚನೆಯಿಂದ ಭಾವನೆಯಿಂದ ನಮ್ಮ ಮನೆಗೆ ಬಂದರೂ ಅದು ಅಲ್ಲೇ ಕಟ್ಟಾಗತ್ತೆ. ಇನ್ನು ಎನರ್ಜಿನ ಪಾಸಿಟಿವ್ ಮಾಡಬೇಕಂದ್ರೆ ಮನೆಯ ಮುಖ್ಯ ದ್ವಾರದಲ್ಲಿ ಮನಿ ಪ್ಲ್ಯಾಂಟು, ಗಿಡಗಳನ್ನು ಸಹ ಇಡ್ಬೋದು. ಹಸಿರುಗಡೆ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಅಲ್ಲೇ ರಿಮೂವ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಮನೆಯ ಮುಖ್ಯ ದ್ವಾರ ಕ್ಲೀನ್ ಆಗಿರಬೇಕು, ಸ್ವಚ್ಛ ಆಗಿರಬೇಕು. ಯಾಕಂದರೆ ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಇನ್ನು ನಮಗೆ ಸಂಬಳ ಆದಾಗ ನಾವು ಮನೆ ಒಳಗಡೆ ಏನು ಪ್ರವೇಶ ಮಾಡ್ತೀವಿ, ಚಂದ್ರಸ್ವರ ಆ್ಯಕ್ಟಿವ್ ಇದ್ದಾಗ ಎಂಟ್ರಿ ಮಾಡಬೇಕು. ಅಥವಾ ತುಂಬಿದ ಸ್ವರ ಅಂದರೆ ಇನ್ಹೇಲ್ ಮಾಡ್ತಾ ಶ್ವಾಸನ ಹೊಟ್ಟೆ ಒಳಗಡೆ ಸೇರಿಸ್ಕೊಂಡು ಎನರ್ಜಿ ತುಂಬಿಸ್ಕೊಂಡು ಒಳಗಡೆ ಪಾದ ಇಡಬೇಕು, ಒಳಗಡೆ ಪ್ರವೇಶ ಮಾಡಬೇಕು. ಇನ್ನು ನಿಮ್ಮ ಮನೆಯ ಒಳಗಡೆ ನೀವು ಪ್ರತಿದಿನ ದಿಗ್ವಂದನ ಮಾಡ್ತಾ ಇರೋದ್ರಿಂದ ಅಥವಾ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕ್ತಾ ಇರೋದ್ರಿಂದ ಅಲ್ಲಿ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಹಣ ನಿಲ್ಲುತ್ತೆ. ಇನ್ನು ನಿಮ್ಮ ಮನೆ ಕೆಲಸದವರಿಗೆ, ಡ್ರೈವರ್ಗಳಿಗೆ ಸಂಬಳ ಕೊಡೋದಿದ್ರೆ ತುಂಬಿದ ಸ್ವರದಲ್ಲಿ ಸಂಬಳ ಕೊಡೋದ್ರಿಂದ, ಯಾಕೆ ನೀವು ಇನ್ನೊಂದು ಸಂಸಾರನ ನಡೆಸ್ತಾ ಇರುವಂತಹ ಪುಣ್ಯ ನಿಮಗೆ ಸಿಗುತ್ತೆ. ಇನ್ನು ಹೊರಗಡೆಗೆ ತರಕಾರಿ ತರಬೇಕಾದ್ರೂ, ಹಾಲು ತರಬೇಕಾದ್ರೂ, ಏನೋ ಪರ್ಚೇಸ್ ಮಾಡಬೇಕಾದ್ರೆ ತುಂಬಿದ ಸ್ವರದಿಂದ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಖರ್ಚುಗಳು ಕಡಿಮೆ ಆಗೋದು ನಿಮಗೆ ಭಾಸ ಆಗ್ತದೆ. ಯಾವ ರೀತಿ ಅಂದರೆ ನೀವು ಹೋದ ತಿಂಗಳು ಎಷ್ಟು ನಿಮ್ಮ ಮೇಂಟೆನೆನ್ಸಿಗೆ ಖರ್ಚಾಗಿತ್ತು ಈ ಸಲ ಪ್ರಾಕ್ಟೀಸ್ ಮಾಡಿ. ಇದನ್ನು ನೋಡಿದಾಗ ತೂಗಿದಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತದೆ. ಇನ್ನು ಮುಖ್ಯ ದ್ವಾರದಲ್ಲಿ ನೀವು ಎನರ್ಜಿನ ಪಾಸಿಟಿವ್ ಮಾಡಿದ್ರಿ, ಒಳಗಡೆ ದಿಗ್ವಂದನ ಮಾಡ್ತಾ ಇದ್ದೀರಾ. ಈಗ ನಿಮಗೆ ಕೆಲವೊಂದು ಸಾಲಗಳಿವೆ, ತೀರಿಸಬೇಕು. ಹೇಗೆ? ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮಂಗಳವಾರ ದಿವಸ ನೀವೊಂದು ಬಾಕ್ಸಲ್ಲಿ ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಂತ ಒಂದು ಲಿಸ್ಟ್ ಮಾಡಿ ಆ ಬಾಕ್ಸಲ್ಲಿಟ್ಟು ಮಂಗಳವಾರ ಅದಕ್ಕೆ ದುಡ್ಡು ಹಾಕ್ತಾ ಬನ್ನಿ. ಸ್ವಲ್ಪ ದುಡ್ಡು ಕೂಡಿದಾಗ ಆ ಬಾಕ್ಸ್ ಪೂರ್ತಿ ಖಾಲಿ ಮಾಡಿ ಸ್ವಲ್ಪ ಅದಕ್ಕೆ ಸೇರಿಸಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ತಾ ಬರೋದ್ರಿಂದ ನಿಮ್ಮ ಸಾಲ ಕಡಿಮೆ ಆಗ್ತಾ ಬರ್ತದೆ. ಈ ರೀತಿ ನಿಮ್ಮ ಸಾಲ ತೀರ್ತದೆ. ಇನ್ನು ಸೇವಿಂಗ್ ಮಾಡಬೇಕು ಅಂದರೆ, ಫ್ಯೂಚರಲ್ಲಿ ಸ್ವಲ್ಪ ದುಡ್ಡು ಎತ್ತಿಡಬೇಕು ಅಂದರೆ ಬುಧವಾರ ಶುಭ. ಅದಕ್ಕೂ ಒಂದು ಸಪ್ರೇಟ್ ಬಾಕ್ಸ್ ಮಾಡಿ ಬುಧವಾರ ನಿಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ಹಾಕ್ತಾ ಬರೋದ್ರಿಂದ ಸೇವಿಂಗ್ ನಿಮ್ಮ ಮನೇಲಿ ದುಡ್ಡು ನಿಲ್ಲುತ್ತೆ. ಸ್ವಲ್ಪ ಕೂಡಿದ ಮೇಲೆ ಅದನ್ನು ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನು ಒಂದು ಗಮನದಲ್ಲಿ ಏನಿಡಬೇಕಂದ್ರೆ ಆ ಬಾಕ್ಸು ಯಾವತ್ತೂ ಖಾಲಿ ಆಗಬಾರ್ದು. ಇನ್ನು ಪ್ರತಿದಿನ ದಿಗ್ವಂದನ ಮಾಡೋದ್ರಿಂದ ಅರಿಹಂತರು, ಸಿದ್ಧಪುರುಷರು, ಗುರುಗಳು, ಆಚಾರ್ಯರು, ಸಾಧು ಸಂತರು ಇವರುಗಳಿಗೆ ಡೈಲಿ ನಮಸ್ಕಾರ ಮಾಡೋದ್ರಿಂದ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರ್ತದೆ.